ಅರ್ಚನಾ ನನ್ನ ತಂಗಿ, ಹರಿ ನನ್ನ ತಂಗಿ ಗಂಡ. ವಿಚಾರಿಸೋ ಹಕ್ಕು ನಮ್ಮಿಬ್ರಿಗೂ ಇದೆ. ಏನೆಂದು ಕೊಲೆ ಮಾಡಕ್ ಬಂದವ್ರಿಗೆ ಏನೇ ಹಾಕಿದೆ? ನೀವೇ ಅಲ್ಲನ ಹರಿನ ಜಲಪಾತದಿಂದ ನೂಕಿದ್ದು? ನೀನೇ ಹರಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು? ನಾನು ಹರಿನ ಕೊಲೆ ಮಾಡ್ತೀನ? ನನ್ ಕಣ್ಣಿಗೆ ಮಂಕ್ ಬುದ್ಧಿ ಎಚ್ತಾ ಇದೆಯಾ? ದೇವಸ್ಥಾನದಲ್ಲಿ ಕಂಡಿದ್ ನೀನೇ ಅಲ್ವಾ? ಯಾವ ದೇವಸ್ಥಾನ? ಮೇಲೆ ನಿಂತಾಗ ಕಲ್ಪಿ ಅಂತ ಹೋಗಿದ್ದು ನೀನೇ ಅಲ್ವಾ? ನಿನ್ನ ಕೂಗೋದಕ್ಕೆ ನನ್ಗೇನು ಹುಚ್ಚಿಡ್ತಿದ್ದೇನೆ? ಮುಂದೆ ಮೇಲಿಂದ ಹರಿ ನೂಕಿದ್ದು ನೀನೇ ತಾನೆ? ನಿನ್ನ ಕೆಟ್ಟ ಮನಸ್ಸಿಗೆ ಹಾಗಂತ ಕನ್ಸು ಬಿದ್ದಿರ್ಬೇಕು. ತಪ್ಪಿಸ್ಕೋಬೇಡ, ಏನೇನೋ ಮಾತು ಹೇಳಿ ತಪ್ಪಿಸ್ಕೊಂಡಿದ್ಯಾ ನೀನು. ನೀನ್ ಎಲ್ಲಿಂದನೋ ಕರ್ಕೊಂಡ್ ಬಂದಿದ್ ಮಗುಗೆ ಮಾವ ಆಶ್ರಯ ಕೊಡ್ಲಿಲ್ಲ ಅಂತ ಅವ್ರ ಮಗನ್ ಮುಗ್ಸೋ ಪ್ರಯತ್ನ ಮಾಡಿದ್ಯಾ? ಚುಚ್ಚಾಗಿ ಮಾತಾಡ್ಬೇಡ ಕಲ್ಪಿ. ಇದುವರೆಗೂ ನನಗ ಅಕ್ಕ ಅನ್ನೋ ಪ್ರೀತಿ ಇತ್ತು. ಯಾವತ್ ನೀನ್ ನನ್ನ ಹರಿನ ಮೇಲಿಂದ ನೂಕದ್ಯೋ ಅವತ್ತೇ ಸತ್ತೋಯ್ತು. ಈಗ ನನ್ನ ಹರಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಅವನಿಗೆ ಏನಾದ್ರೂ ಆದ್ರೆ ಅದಕ್ಕೆ ಕಾರಣ ನೀನೇ. ಮಾಡೋದೆಲ್ಲ ಮಾಡ್ಬಿಟ್ಟು ನಿಮ್ಮ ಅಕ್ಕಂತಲ್ಲೇ ಕಟ್ತೀಯ. ಘಟನೆ ನಡೆದಾಗ ಮಂಜುಳ ನಮ್ಮನೇಲಿದ್ಲು. ಚಾರ್ಮಾಡಿ ಗೆಸ್ಟ್ ಹೌಸ್ ಅಲ್ಲಿ ನೀವಿರೋ ವಿಚಾರ ಅವಳಿಗೆ ಗೊತ್ತೇ ಇರಲಿಲ್ಲ. ಅಪಘಾತ ನಡೆದ ಮೇಲೆ ನಮ್ಗೆಲ್ಲ ಗೊತ್ತಾಗಿದ್ದು. ಕೊಲೆ ಮಾಡಿಸೋದು ನಿನ್ ಮಾವನಿಗೆ ದೊಡ್ಡ ವಿಷಯನೇ ಅಲ್ಲ. ಮೊದ್ಲು ಅವನನ್ನು ಕೇಳು. ಬಾಯಿಗೆ ಬಂದಾಗ ಮಾತಾಡಬೇಡ. ನನ್ನ ಮಗ ನಿನ್ನ ಮಗಳ ಪಾಲಾಗಲಿಲ್ಲ ಅಂತ ಹೊಟ್ಟವರಿ ನಿನಗೆ. ಅದಕ್ಕೆ ಅವನನ್ನ ಕೊಲೆ ಮಾಡದೆ ನೋಡಿದ್ರಲ್ಲ. ನೀನು ಎಂತ ಕಚ್ಚಡ ಅಂತ ನನಗೆ ಗೊತ್ತು. ಇವಳು ಈ ಮಂಜುಳನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗಿದ್ದೆ ಈ ಕೊಲೆ ಪ್ಲಾನ್ ಮಾಡಬೇಕಂತ ನನಗೆ ಗೊತ್ತಾಯ್ತು. ಎಲ್ಲರೂ ಬೇರೆ ಪ್ಲಾನ್ ಮಾಡಿದ್ದೀರಿ. ನಿನ್ನಂತ ಕೊಲೆಗಡುಕ ಬುದ್ಧಿ ನನಗಿಲ್ಲ. ಓ ಮಹಾ ಸಭ್ಯ, ಒಳಗೆ ಬಸ್ತಿಡೋ ನಿನ್ನ ಕಂತೆ ಬುದ್ಧಿ ನನಗೆ ಗೊತ್ತಿಲ್ಲ. ನಿನ್ನಿಂದ ಮಾತು ಕೇಳಾಗತ್ತೆ ನನಗೂ ಇಲ್ಲ. ಯಾವ ಹಲೋ, ಹರಿ ಪ್ರಜ್ಞೆ ಬಂತ? ರುಕ್ಮಿಣಿ, ಕಲ್ಪನಾ, ಹರಿ ಪ್ರಜ್ಞೆ ಬಂದಂತೆ. ಸರಿ ಈಗಲೇ ಬರ್ತೀನಿ. ರುಕ್ಮಿಣಿ, ಈಗ ಕೊಡ್ತಾ ಇರೋ ಇಂಜೆಕ್ಷನ್ ಕಂಟಿನ್ಯೂ ಮಾಡಿ. ಈಗ ಹರಿ ಹೇಗಿದೆ? ಈಸ್ ಔಟ್ ಆಫ್ ಡೇಂಜರ್ ಟೋಟಲಿ. ಇನ್ನು ಜೀವಕ್ಕಂತೂ ಯಾವ ಅಪಾಯನೂ ಇಲ್ಲ. ಆದರೆ ಇನ್ನೂ ಕೆಲವು ಟೆಸ್ಟ್ಗಳು ಮಾಡಬೇಕಾಗಿದೆ. ಬೇರೆ ಏನಾದರೂ? ತಲೆಗೆ ಪೆಟ್ಟಾಗಿರೋದ್ರಿಂದ ತಲೆ ಒಳಗಡೆ ಏನಾದರೂ ರಕ್ತ ಹೆಪ್ಪುಗಟ್ಟಿದೆಯಾ ಅಥವಾ ಯಾವುದಾದ್ರೂ ನರಕ್ಕೆ ಪೆಟ್ಟಾಗಿದೆಯಾ ಅಂತ ಹೇಳಿ ನೋಡಬೇಕಾಗಿದೆ. ಅದಕ್ಕೆ ಇನ್ನೂ ಕೆಲವು ಟೆಸ್ಟ್ಗಳು ಮಾಡಬೇಕಾಗಿದೆ. ಏನು ಬೇಕಾದರೂ ಪರೀಕ್ಷೆ ಮಾಡಿ. ಒಟ್ಟಿನಲ್ಲಿ ಅವನು ಮೊದಲ ಥರ ಆದರೆ ಸಾಕು. ಈಸ್ ಆಲ್ಮೋಸ್ಟ್ ನಾರ್ಮಲ್ ನಾವು. ಆದರೆ ತಲೆ ಒಳಗಡೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದರ ತೊಂದರೆ ಮುಂದೆ ಯಾವತ್ತಾದ್ರೂ ಕಾಣಿಸ್ಕೊಳ್ಬಹುದು. ಅದಕ್ಕಾಗಿ ಕೆಲವು ಸ್ಕ್ಯಾನ್ಸ್ ಮಾಡಬೇಕಾಗಿದೆ. MRI ಕೂಡ ಮಾಡಿ ಅಂತ ಹೇಳಿದ್ದೀನಿ. ಇದೆಲ್ಲ ಆಗೋವರೆಗೆ ಇನ್ನೂ 1-2 ದಿವಸ ಇಲ್ಲೇ ಇರಬೇಕಾಗುತ್ತೆ. ಪರವಾಗಿಲ್ಲ ಡಾಕ್ಟರ್, ನಾವು ಅವ್ನು ನೋಡ್ಬೋದಾ? ಧಾರಾಳವಾಗಿ. ಆದರೆ ತುಂಬ ಸುಸ್ತಾಗಿದ್ದಾನೆ, ಅವನಿಗೆ ಹೆಚ್ಚು ಶ್ರಮ ಕೊಡಬೇಡಿ. ಓಕೆ?